ನಟ ಕಿಚ್ಚ ಸುದೀಪ್ ಮುಂದೆಂದೋ ಆಗುವ ನಿವೃತ್ತಿ ಕುರಿತು ಯೂಟ್ಯೂಬ್ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಎಲ್ಲಾ ಹೀರೋಗೂ ಒಂದು ಟೈಮ್ ಲೈನ್ ಇರುತ್ತೆ, ಕೊನೆಗೆ ಬೋರ್ ಆಗ್ಬಿಡ್ತಾರೆ. ನಮ್ಮಂತವರಿಗೆ ಅಣ್ಣನ ಪಾತ್ರ, ತಮ್ಮನ ಪಾತ್ರ, ಚಿಕ್ಕಪ್ಪನ ರೋಲ್ ಎಲ್ಲ ಸೂಟ್ ಆಗಲ್ಲ. ನಾನ್ ಮಾಡೋದು ಇಲ್ಲ. ಆ ಸಮಯಕ್ಕೆ ಜೀವನದಲ್ಲಿ ಬೇರೇನಾದ್ರೂ ಹೊಸದನ್ನ ಮಾಡುವತ್ತ ಹೆಜ್ಜೆ ಹಾಕಬೇಕು ಅಂತ ಸುದೀಪ್ ತಿಳಿಸಿದ್ದಾರೆ. ಸಿನಿಮಾದಿಂದ ದೂರ ಆಗ್ತೀನಿ ಅಂತ ಹೇಳ್ತಿಲ್ಲ. ಒಬ್ಬ ನಾಯಕ ನಟನ ಪಾತ್ರದಿಂದ ದೂರ ಆಗಬಲ್ಲೆ, ನಿರ್ದೇಶನ ಮಾಡಬಹುದು, ನಿರ್ಮಾಣ ಮಾಡಬಹುದು ಎಂದು ಸುದೀಪ್ ತಿಳಿಸಿದ್ದಾರೆ. ಕ್ರಿಕೆಟ್ ಬಗ್ಗೆ ಅಷ್ಟೇ ಪ್ರೀತಿ, ಆಂಕರಿಂಗ್ ಬಗ್ಗೆ ಇಷ್ಟೆಲ್ಲ ಸ್ಟ್ರೆಸ್ ಟೆನ್ಷನ್ ನಡುವೆ ನೀವು ಸಾಗುವ ಹಾದಿ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇಷ್ಟು ಟೆನ್ಷನ್ ಅಗತ್ಯ ಇದೆಯಾ ಅಂತ ಒಂದು ಸುಮ್ಮನೆ ಜನರಲ್ ಸರ್. ಟೆನ್ಷನ್ ಇಸ್ ನಾಟ್ ದ ವರ್ಡ್. ಸುಸ್ತಾಗ್ಬೋದು ಅಷ್ಟೇ. ಬಟ್ ನಿಮಗೆಲ್ಲ ಮಾಡೋದನ್ನು ಕರೆಕ್ಟಾಗಿ ಮಾಡ್ತಾ ಇದ್ರೆ ಸುಸ್ತಲ್ಲಿಂದ ಆಗುತ್ತೇಳಿ. ಐ ಆಮ್ ನಾಟ್ ಸಂಬಡಿ ಟು ರೆಸ್ಟ್ ಲೈಕ್ ದಟ್. ವಿ ಆಲ್ ನೀಡ್ ರೆಸ್ಟ್. ಹೊಟ್ಟೆ ಇದೆ ಅಂತ ಸಿಕ್ಕಾಬಡೆ ತಿನ್ನೋನಲ್ಲ ಅಥವಾ ನಿದ್ದೆ ಮಾಡೋಕ್ಕೆ ಹಾಸಿಗೆ ಇದೆ ಅಂತ ಸುಮ್ಮನೆ ಮಲ್ಗೋನಲ್ಲ ನಾನು. ಸೊ ಐ ಥಿಂಕ್ ವಿ ಆಲ್ ನೀಡ್ ಟು ಡೂ ವಾಟ್ ವಿ ನೀಡ್ ಟು ಡೂ. ರಿಟೈರ್ಮೆಂಟ್ ಆದಮೇಲೆ ಇರುತ್ತಲ್ಲ ಅಷ್ಟು ಮನೆ, ಅಲ್ಲಿವರೆಗೆ ಯಾಕೆ ರಿಟೈರ್ ಆಗಬೇಕು? ಕೆಲಸ ಮಾಡೋಣ. ನೀವು ಯು ವಿಲ್ ನೆವರ್ ರಿಟೈರ್. ಯು ವಿಲ್ ಬಿ ಟಯರ್ಡ್ ಬಟ್ ನಾಟ್ ರಿಟೈರ್ಡ್. ನಂಗೆ ಐ ವಿಲ್ ನೆವರ್ ಗೆಟ್ ಟಯರ್ಡ್ ಸರ್. ಐ ಮೇ ರಿಟೈರ್. ಹೌದಾ? ಓಕೆ. ರಿಟೈರ್ಮೆಂಟ್ ಎದಕ್ಕಂದರೆ ಸಿ ಫೈನಲಿ ಶನಿವಾರ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿ ಹೀರೋ ಬಿಕಮ್ಸ್ ಅ ಬೋರ್ ಇನ್ ದಿ ಎಂಡ್. ಪ್ರತಿಯೊಬ್ಬರಿಗೂ ಒಂದು ಟೈಮ್ ಲೈನ್ ಅಂತ ಇರುತ್ತೆ ಹೀರೋ ಆಗಿ. ಕರೆಕ್ಟಾ? ನಮ್ಮಂಥವ್ರಿಗೆ ಅಣ್ಣನ ರೋಲು, ತಮ್ಮನ ರೋಲು, ಚಿಕ್ಕಪ್ಪನ ರೋಲೆಲ್ಲ ನಮ್ಗೆ ಸೂಟ್ ಆಗೋಲ್ಲ. ನಾವು ಮಾಡೋದು ಇಲ್ಲ. ಸೊ ನಮಗದು ಏನಾಗತ್ತೆ ಆ ಟೈಮಲ್ಲಿ. ಐ ಥಿಂಕ್ ವಿ ಶುಡ್ ಆಲ್ ಫೈಂಡ್ ಅ ನ್ಯೂವರ್ ಥಿಂಗ್ಸ್ ಟು ಡೂ ಇನ್ ಲೈಫ್ ಆ್ಯಂಡ್ ಆಲ್ ದಟ್ ಸ್ಟಫ್. ಇವಾಗ ಫಸ್ಟ್ ಆಫ್ ಆಲ್ ನಾನು ಹೀರೋ ಆಗಿ ಸೆಟ್ಟಿಗೆ ಹೋಗ್ಬೇಕಾದ್ರೆ ನಾನು ಇನ್ನೊಬ್ರಿಗೆ ಕಾಯಿಸೋನಲ್ಲ. ಕರೆಕ್ಟಾಗಿ ಬೇಗ ಹೋಗಿರ್ತೀನಿ. ಇನ್ನು ಹೀರೋ ಆಗಿ ಇಳಿದ ಮೇಲೆ ಬೇರೆ ಪಾತ್ರಗಳು ಮಾಡೋಕ್ಕೆ ಹೋಗಿ ಯಾರಿಗೋ ಕಾಯ್ಕೊಂಡು ಕುತ್ಕೊಳ್ಳೋ ಕ್ಯಾರೆಕ್ಟರ್ ನಾನು ಹೇಳಿ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಶಾರ್ಟಿಗೆಲ್ಲ ನಮಗೆ ಸೂಟೇ ಆಗಲ್ಲ ಸರ್. ಸೂಟ್ ಆಗಲ್ಲ. ಸೊ ಅದರ ಬದಲಿಗೆ ಬೇಡ ಅಂತ ಅದ್ರ ಬದಲಿಗೆ ಅಂತ ಬರಲ್ಲ ಸರ್. ಸಿನಿಮಾ ಇನ್ನೂ ಮಾಡ್ಬೋದು, ನಿರ್ದೇಶನ ಮಾಡ್ಬೋದು, ನಿರ್ಮಾಣ ಮಾಡ್ಬೋದು, ಗೊತ್ತಿಲ್ಲ. ಈಗ ಸಿನಿಮಾ ನಮಗೆ ಭಾಳ ಹತ್ತಿರವಾದಿರೋದ್ರಿಂದ ಸಿನಿಮಾದಿಂದ ದೂರ ಆಗ್ತೀನಿ ಅಂತ ಹೇಳ್ತಾ ಇಲ್ಲ. ಒಬ್ಬ ನಾಯಕ ನಟನ ಪಾತ್ರದಿಂದ ದೂರ ಆಗಬಲ್ಲೆ. ಅದನ್ನೇನು ಇವತ್ತು ಅಟ್ಯಾಚ್ಮೆಂಟ್ ಆಗಿ ಇಟ್ಕೊಂಡು ಕೂತಿಲ್ಲ. ಅಟ್ಯಾಚ್ಮೆಂಟ್ ಆಗಿ ಇಟ್ಕೊಂಡಿದ್ದಿದ್ರೆ ನಾನು ಪೋಷಕ ನಟನಾಗಿ ಸಾಯಿರಾ ನರಸಿಂಹರೆಡ್ಡಿ, ದಬಂಗಲ್ಲಿ, ಇನ್ನೊಂದ್ರಲ್ಲಿ ಮಾಡ್ತಾ ಇರಲಿಲ್ಲ. ಐ ಆಮ್ ನಾಟ್ ಸ್ಟಕ್ ಆನ್ ಅ ಹೀರೋ ಇಮೇಜ್. ದೋ ಆ ಪಾತ್ರಗಳು ಮಾಡೋದಕ್ಕೆ ಖುಷಿ ಇದೆ, ತೃಪ್ತಿ ಇದೆ. ಬಟ್ ಅದಕ್ಕೆ ಸ್ಟಕ್ ಆದವನಂತೂ ಖಂಡಿತ ನಾನು.